ನನ್ನ ಹೆಸರು ಪೂಜಾ ಕುಮಾರಿ. ನಾನು ರೈಟ್ ಹ್ಯಾಂಡ್ ಬ್ಯಾಟ್ ಮಿಡ್ಲ್ ಆರ್ಡರಲ್ಲಿ ಆಡ್ತೀನಿ, ರೈಟ್ ಆರ್ಮ್ ಆಫ್ ಸ್ಪಿನ್. ಸರ್ ಆಲ್ರೌಂಡರ್ ಅಂದರೆ ಇವಾಗ ನಾನು ಆಡೋ ಸಿಚುವೇಶನ್ ಬಂದು ಯಾವಾಗಲೂ ಕ್ರೂಷಲ್ ಮೂಮೆಂಟೇ ಇರುತ್ತೆ. ಸೊ ಕಡಿಮೆ ಬಾಲ್ಸಲ್ಲಿ ಜಾಸ್ತಿ ರನ್ಸ್ ಹೊಡೆಯೋದು, ಗೇಮ್ನ ಫಿನಿಷ್ ಮಾಡೋ ರೋಲ್ ಬಂದೇ ಮಿಡ್ಲ್ ಆರ್ಡರಲ್ಲಿ ಜಾಸ್ತಿ ಚಾನ್ಸ್ ಬರುತ್ತೆ. ಸೊ ಈವನ್ ಇನ್ ದ ಬ್ಯಾಟಿಂಗ್ ಲಾಸ್ಟ್ ಗೇಮ್ನ ಫಿನಿಷ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಟೀಮಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೋ ಗೆಲ್ಸೋಕ್ಕೆ ನಾನು ಅದೆಲ್ಲ ಪ್ರಯತ್ನ ಪಡ್ತೀನಿ. ಸರ್ ಯಾವಾಗಲೂ ಪ್ರೆಷರ್ ಸಿಚುವೇಷನಲ್ಲಿ ಕಾಮಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಎಂಥ ಕ್ರೂಷಲ್ ಸಿಚುವೇಶನ್ ತೊಗೊಂಡ್ರು ಅದು ಕಾಮಾಗಿ ಮೈಂಡ್ ಸೆಟ್ ಸ್ಟ್ರಾಂಗಾಗಿ ಮಾಡಿಕೊಂಡು ಗೇಮ್ನ ಹೇಗೆ ಫಿನಿಷ್ ಮಾಡಬೇಕು ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ತುಂಬ ಈ ಥರ ಫೇಸಸ್ ಗೇಮಲ್ಲಿ ಆಡಿದ್ದೀನಿ. ಸೊ ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ನನ್ನ ಕೈಯಿಂದ ಎಷ್ಟಾಗುತ್ತೋ ಟೀಮಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅದೆಲ್ಲ ತುಂಬ ಪ್ರಯತ್ನ ಪಡ್ತೀನಿ ಸರ್. ಕ್ಯಾಪ್ಟನ್ ಆ್ಯಂಡ್ ಕೋಚ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ಬರೀ ಕ್ಯಾಪ್ಟನ್ ಕೋಚ್ ಅಲ್ಲ, ತುಂಬ ಆಲ್ಮೋಸ್ಟ್ ಫುಲ್ ಸಪೋರ್ಟಿಂಗ್ ಸ್ಟಾಫ್, ತುಂಬ ವಿಡಿಯೋ ಅನಾಲಿಸ್ಟಿಂದ ಹಿಡಿದು ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸೊ ಬೇಗ ಗೇಮ್ನ ರೀಡ್ ಮಾಡೋದಲ್ಲ, ಅಂದರೆ ಬಂದು ಆನ್ ದ ಫೀಲ್ಡ್ ಕ್ಯಾಪ್ಟನ್ ಇರ್ತಾರೆ, ಅವ್ರು ಬಂದು ಬೇಗ ಸಜೆಷನ್ ಕೊಡ್ತಾರೆ, ಹೀಗೆ ಮಾಡ್ಬೋದು ಅಂತ. ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಸೀನಿಯರ್ಸು ಇರ್ತಾರೆ. ಸೊ ತುಂಬ ಗೇಮಲ್ಲೆಲ್ಲ ಅದೆಲ್ಲ ಹೆಲ್ಪ್ ಆಗುತ್ತೆ ಸರ್. ನಮ್ಮ ಟೀಮಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದೀವಿ. ಎಲ್ಲ ಆ್ಯಕ್ಟಿವ್ಗಿಂತ ಪ್ರೋ ಆ್ಯಕ್ಟಿವ್ ಆಗಿದ್ದೀವಿ. ಸೊ ಎಲ್ಲ ಅಂದರೆ ಟೀಮ್ ಬಾಂಡಿಂಗ್ ಅಂತ ಅಂದರೆ ನಾವೇ ಎಲ್ಲ ಕ್ರಿಯೇಟ್ ಮಾಡ್ಕೊತಾ ಇರ್ತೀವಿ. ಸೊ ನಮಗಂತ ಸ್ಪೆಷಲಾಗಿ ಟೀಮ್ ಬಾಂಡಿಂಗ್ ಅಂತೆಲ್ಲ ಮಾಡೋದೇನು ಅಷ್ಟು ಅವಶ್ಯಕತೆ ಇಲ್ಲ. ಸೊ ನಾವೇ ಬೇಗ ಇನ್ವಾಲ್ವ್ ಆಗ್ತೀವಿ, ನಾವು ತುಂಬ ಎಂಜಾಯ್ ಮಾಡ್ತೀವಿ. ಸೊ ನಾವು ಎಷ್ಟು ಔಟ್ ದ ಫೀಲ್ಡ್ ಎಂಜಾಯ್ ಮಾಡ್ತೀವೋ ಇನ್ ದ ಫೀಲ್ಡ್ನೂ ಅಷ್ಟೇ ಎಂಜಾಯ್ ಮಾಡ್ತಾ ಇರ್ತೀವಿ ಸರ್. ಗೆಲ್ಲೋದಕ್ಕೆ ಆಬ್ವಿಯಸ್ಲಿ ಅದು ಮೈಂಡಲ್ಲಿ ಇದ್ದೇ ಇರುತ್ತೆ, ಗೆಲ್ಲೇಬೇಕು ಅಂತ. ಸೊ ನಾವು ಗೆಲ್ಲೋದಕ್ಕೆ ಏನೇನು ಪ್ರಯತ್ನ ಪಡ್ತಿದ್ದೀವಿ, ಅದು ಪ್ರಿಪ್ರೇಷನ್ ಆಗಿರ್ಬೋದು, ಎಲ್ಲ ನಮ್ಮದೆಲ್ಲ ಸಖತ್ತಾಗಿ ನಡೆದಿದೆ. ಸೊ ಇದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ ಗೇಮಲ್ಲಿ, ಒಳ್ಳೆ ಕಾಂಪಿಟೇಟಿವ್ ಕ್ರಿಕೆಟ್ ಆಡೋಕ್ಕೆ. ಸೊ ನಮ್ಮ ಟೀಮಲ್ಲಿ ಎಲ್ಲ ಬಿಲೀವ್ ಮಾಡ್ತಿದ್ದೀವಿ ವಿ ಆರ್ ದ ಬೆಸ್ಟ್ ಸೈಡ್ ಅಂತ. So we'll be like looking for a championship this year. Very excited for the season and this tournament. Team ಸಿಕ್ಕಿದೆ ನಮಗೆ and very exciting youngsters ಇದ್ದಾರೆ and with a lot of experience in the team. 120% ಎಫರ್ಟ್ ಹಾಕೋಕ್ಕೆ ಟ್ರೈ ಮಾಡ್ತೀವಿ and hopefully we can win this tournament this time. ಅದೇ ಹೇಳ್ದಂಗೆ ತುಂಬ ಒಳ್ಳೆ ಬಂದ್ ಸಿಕ್ಕಿದೆ ನಮಗೆ ಈ ಸತಿ with ಅಂಡರ್ 15 ಪ್ಲೇಯರ್ಸ್ ಇದ್ದಾರೆ, ಯಂಗ್ಸ್ಟರ್ಸ್, ಆ್ಯಂಡ್ ವೆರಿ ಎಕ್ಸ್ಪ್ಲೋಸಿವ್ ಆಗಿದ್ದಾರೆ ಅವರು. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ ಈ ಸತಿ ಸೀಸನ್ ಆ್ಯಂಡ್ ಒಳ್ಳೆ ಕಾಂಬಿನೇಷನ್ಸ್ ಇದೆ ಟೀಮಲ್ಲಿ. ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಥರ ವೆರೈಟೀಸ್ ಇದೆ ನಮ್ಮ ಟೀಮಲ್ಲಿ ಆ್ಯಂಡ್ ಬ್ಯಾಟಿಂಗಲ್ಲೂ ವೆರಿ ಫ್ಲೆಕ್ಸಿಬಲ್ ಆಗಿದ್ದಾರೆ ನಮ್ಮ ಪ್ಲೇಯರ್ಸು. ಸೊ ವೆರಿ ಹ್ಯಾಪಿ ವಿತ್ ಇಟ್. ಅದೇ ಕ್ಯಾಪ್ಟನ್ ಅನ್ನೋ ಇದರಲ್ಲಿ ಬ್ಯಾಟಿಂಗ್ ಅನ್ನೋ ಪ್ರೆಷರ್ ಜಾಸ್ತಿ ಹಾಕೊಳಕ್ಕೆ ಹೋಗಲ್ಲ. ಬಿಕಾಸ್ ಆ್ಯಸ್ ಅ ಬ್ಯಾಟರ್ ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಲ್. ಬ್ಯಾಟರ್ ಅಂತ ಹೋದಾಗ ಕ್ಯಾಪ್ಟನ್ಸಿ ಅನ್ನೋದು ಅಷ್ಟೊಂದು ತಲೆಯಲ್ಲಿ ಇರಲ್ಲ. ಸೊ ಆ್ಯಸ್ ಅ ಬ್ಯಾಟರ್ ನಾನು ಏನು ಮಾಡೋಕ್ಕಾಗುತ್ತೋ ಆ ಸಿಚುವೇಶನ್ ಕರೆಕ್ಟಾಗಿ ಆಡಬೇಕಾಗುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿನ ನಾನು ನಿಭಾಯಿಸ್ತೀನಿ. ಲಾಸ್ಟ್ ಇಯರ್ ಅದೇ ನಾವು ಫಸ್ಟ್ ಮ್ಯಾಚ್ ನಾವು ಸ್ವಲ್ಪ ನಮ್ಮ ಕಡೆ ಅಷ್ಟೊಂದು ನೀಟಾಗಿ ಆಡಿಲ್ಲ, ನಾವು ಯಾರು ಎಲ್ಲ ಕೊಲಾಪ್ಸಸ್ ಆಯಿತು. ಸೊ ನೆಕ್ಸ್ಟ್ ಗೇಮಿಂದನೇ ನಾವು ಹೆಂಗೆ ಬೌನ್ಸ್ ಬ್ಯಾಕ್ ಮಾಡಿದ್ವಿ ಅನ್ನೋದು ನಮಗೆ ಒಂದು ಕಾನ್ಫಿಡೆನ್ಸ್ ಮತ್ತು ಇನ್ಫ್ಯಾಕ್ಟ್ ಎಲ್ಲರಿಗೂ ಅದೊಂದು ಬೂಸ್ಟರ್ ಥರ ಆಯಿತು. ಸೊ ನಮ್ಮ ಯೂನಿಟಿ ತುಂಬ ಚೆನ್ನಾಗಿತ್ತು ಟೀಮಲ್ಲಿ ಆ್ಯಂಡ್ ವಿ ಜಸ್ಟ್ ಎಂಜಾಯ್ಡ್ ಪ್ಲೇಯಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಸ್ಟಾರ್ಟೆಡ್ ಎಂಜಾಯಿಂಗ್ ಈಚ್ ಅದರ್ ಸಕ್ಸಸ್. ಸೊ ಅದು ಸ್ವಲ್ಪ ನಮಗೆ ಒಟ್ಟಿಗೆ ಹೋಗೋಕ್ಕೆ ಹೆಲ್ಪ್ ಮಾಡ್ತು. ಅದೇ ಸರ್, ಈ ಸತಿ ಅದನ್ನು ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಮಿಡ್ಲ್ ಆರ್ಡರ್ಗೆ ನೀಟಾಗಿ ಈ ಸರಿ ಪ್ರಿಪೇರ್ ಆಗಿದ್ದೀವಿ. ಅದಕ್ಕೂ ಕೂಡ ಶಿಶಿರ ಆಗಿರ್ಬೋದು, ಮಧ್ಯ ಕುಸುಮ ಆಗಿರ್ಬೋದು, ಎಲ್ಲ ಈ ಸತಿ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಸೊ ಈ ಸರಿ ಇನ್ನೂ ಸ್ಟ್ರಾಂಗ್ ಆಗಿದೆ ಸರ್. ಈ ಸತಿ ತಿರ್ಗಾ ಅದೇ ಹೋದ ವರ್ಷದಿಂದ ಈ ಸರಿ ಇನ್ನೂ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗಿದೆ ನಮಗೆ. ಸೊ ಆ ಅನುಭವದಿಂದ ಈ ಸತಿ ಇನ್ನೂ ಅದರಲ್ಲಿ ಕಲಿತು ಈ ಸರಿ ಇನ್ನೂ ಕಾನ್ಫಿಡೆಂಟ್ ಆಗಿ ಆಡಬೇಕು ಅಂತ ಇದ್ದೀವಿ ಅಷ್ಟೇ ಸರ್. ಅಂದರೆ ಈ ಒಂದು ವರ್ಷದಲ್ಲಿ ನಮ್ಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಈ ಮ್ಯಾಚಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಶುಭ ಸತೀಶ್, ಕ್ಯಾಪ್ಟನ್ ಆಫ್ ಮೈಸೂರು ವಾರಿಯರ್ಸ್.